3 ವರ್ಷಗಳಿಂದ ಮೂಲ ಸೌಕರ್ಯನೇ ಕಾಣದೆ ಅರಣ್ಯದಂಚಿನಲ್ಲಿ ಬದುಕ್ತಾ ಇರುವುದು. ಆದರೆ ಕಳೆದ 4-5 ವರ್ಷಗಳಿಂದ ಈ ಭಾಗದ ಜನರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. ಏನದು? ಇಷ್ಟು ಅರಣ್ಯದಂಚಿನ ನಿವಾಸಿಗಳ ನೋವಿನ ಕತೆ. ಕರೆಂಟ್ ಇಲ್ಲ, ರೇಷನ್ ಇಲ್ಲ, ಬರೀ ಕಣ್ಣೀರು. ಹೌದು, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವ್ಯಾಸನಕೇರಿ ಗ್ರಾಮ ಸುಮಾರು 70 ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯ ಮರೀಚಿಕೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಬದುಕು ನಡೆಸಿದ್ದ ಕುಟುಂಬಗಳಿಗೆ ಈಗ ಅರಣ್ಯ ಇಲಾಖೆಯ ಆದೇಶ ಆತಂಕ ಸೃಷ್ಟಿಸಿದೆ. ಕಳೆದ 1 ಶತಮಾನದಿಂದ ಇಲ್ಲಿಯ ಗ್ರಾಮಸ್ಥರು ಇಲ್ಲಿಯೇ ಬದುಕು ಬಾಳಿದ್ದಾರೆ. ಆದರೆ ಕಳೆದ 2021ರಲ್ಲಿ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮನೆ ತೆರಿಗೆ ಕಟ್ಟಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿತ್ತು. ಕಾರಣ ಏನು ಅಂದ್ರೆ, ನೀವು ವಾಸ ಮಾಡೋ ಜಾಗ ಮೀಸಲು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಘೋಷಿಸಲಾಗಿದೆ. ಆ ಕಾರಣಕ್ಕಾಗಿ ವ್ಯಾಸನಕೇರಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ದುಡ್ಕಂತೀವಿ, ಬರ್ತೀವಿ, ಮನೆಗೆ ನಮ್ಗೆ ಸವಲತ್ತಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ನಾವು ರೋಡ್ ತಡದೆ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ. ಎಷ್ಟು ನಾವು ಕಷ್ಟ ಬೀಳ್ತಾ ಇದೀವಿ. ಬರ್ತಾರ ಎಲೆಕ್ಷನ್ ವೋಟ್ ಹೋಗ್ತಾರ. ಇನ್ನು ಈ ಗ್ರಾಮದ ಕೆಲ ಯುವಕರು ಹೇಗಾದ್ರೂ ಮಾಡಿ ನಮ್ಮ ಗೋಳು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ರಂತೆ. ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದು ನಮಗೆ ಸಿಕ್ಕಿಲ್ಲ. ನಮಗೆ ಸಿಕ್ಕಿರೋದೇನಂದ್ರೆ ವೋಟರ್ ಐಡಿ, ರೇಷನ್ ಕಾರ್ಡು ಮತ್ತು ವಿದ್ಯುತ್ ಸಂಪರ್ಕ ಇಷ್ಟೆಲ್ಲ ಸಿಕ್ಕವ. ಆದ್ರೆ ಓಡಾಡಕ್ ಮೇನ್ ರೋಡ್ ಇಲ್ಲ. ಆಮೇಲೆ ಕೆಳಗಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, ಕೆಳಗಡೆ ಸ್ಕೂಲ್ ಇಲ್ಲ ಸರಿಯಾಗಿ, ಅಂಗನವಾಡಿ ಇವತ್ತುವರೆಗೂ ಒಂದು ಪೋಸ್ಟ್ ಇಲ್ಲ, ಯಾರು ಬಂದ್ ಮಾಡಿಕೊಟ್ಟಿಲ್ಲ ಅಲ್ಲಿ. ಈ ಗ್ರಾಮದ ಜನಗಳು ಈಗ ನಮ್ಮ ಮುಂದಿನ ಜೀವನ ಹೆಂಗೆ ಅಂತ ಆತಂಕದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಅರಣ್ಯ ಸಚಿವರು ಹಾಗೂ ಸ್ಥಳೀಯ ಜಿಲ್ಲಾಡಳಿತ ವ್ಯಾಸನಕೇರಿ ಗ್ರಾಮಸ್ಥರ ಕಷ್ಟಕ್ಕೆ ಧಾವಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ವರ್ಷಗಳಿಂದ ಮೂಲ ಸೌಕರ್ಯನೇ ಕಾಣದೆ ಅರಣ್ಯದಂಚಿನಲ್ಲಿ ಬದುಕ್ತಾ ಇರುವುದು. ಆದರೆ ಕಳೆದ 4-5 ವರ್ಷಗಳಿಂದ ಈ ಭಾಗದ ಜನರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. ಏನದು? ಇಷ್ಟು ಅರಣ್ಯದಂಚಿನ ನಿವಾಸಿಗಳ ನೋವಿನ ಕತೆ. ಕರೆಂಟ್ ಇಲ್ಲ, ರೇಷನ್ ಇಲ್ಲ, ಬರೀ ಕಣ್ಣೀರು. ಹೌದು, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವ್ಯಾಸನಕೇರಿ ಗ್ರಾಮ ಸುಮಾರು 70 ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯ ಮರೀಚಿಕೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಬದುಕು ನಡೆಸಿದ್ದ ಕುಟುಂಬಗಳಿಗೆ ಈಗ ಅರಣ್ಯ ಇಲಾಖೆಯ ಆದೇಶ ಆತಂಕ ಸೃಷ್ಟಿಸಿದೆ. ಕಳೆದ 1 ಶತಮಾನದಿಂದ ಇಲ್ಲಿಯ ಗ್ರಾಮಸ್ಥರು ಇಲ್ಲಿಯೇ ಬದುಕು ಬಾಳಿದ್ದಾರೆ. ಆದರೆ ಕಳೆದ 2021ರಲ್ಲಿ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮನೆ ತೆರಿಗೆ ಕಟ್ಟಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿತ್ತು. ಕಾರಣ ಏನು ಅಂದ್ರೆ, ನೀವು ವಾಸ ಮಾಡೋ ಜಾಗ ಮೀಸಲು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಘೋಷಿಸಲಾಗಿದೆ. ಆ ಕಾರಣಕ್ಕಾಗಿ ವ್ಯಾಸನಕೇರಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ದುಡ್ಕಂತೀವಿ, ಬರ್ತೀವಿ, ಮನೆಗೆ ನಮ್ಗೆ ಸವಲತ್ತಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ನಾವು ರೋಡ್ ತಡದೆ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ. ಎಷ್ಟು ನಾವು ಕಷ್ಟ ಬೀಳ್ತಾ ಇದೀವಿ. ಬರ್ತಾರ ಎಲೆಕ್ಷನ್ ವೋಟ್ ಹೋಗ್ತಾರ. ಇನ್ನು ಈ ಗ್ರಾಮದ ಕೆಲ ಯುವಕರು ಹೇಗಾದ್ರೂ ಮಾಡಿ ನಮ್ಮ ಗೋಳು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ರಂತೆ. ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದು ನಮಗೆ ಸಿಕ್ಕಿಲ್ಲ. ನಮಗೆ ಸಿಕ್ಕಿರೋದೇನಂದ್ರೆ ವೋಟರ್ ಐಡಿ, ರೇಷನ್ ಕಾರ್ಡು ಮತ್ತು ವಿದ್ಯುತ್ ಸಂಪರ್ಕ ಇಷ್ಟೆಲ್ಲ ಸಿಕ್ಕವ. ಆದ್ರೆ ಓಡಾಡಕ್ ಮೇನ್ ರೋಡ್ ಇಲ್ಲ. ಆಮೇಲೆ ಕೆಳಗಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, ಕೆಳಗಡೆ ಸ್ಕೂಲ್ ಇಲ್ಲ ಸರಿಯಾಗಿ, ಅಂಗನವಾಡಿ ಇವತ್ತುವರೆಗೂ ಒಂದು ಪೋಸ್ಟ್ ಇಲ್ಲ, ಯಾರು ಬಂದ್ ಮಾಡಿಕೊಟ್ಟಿಲ್ಲ ಅಲ್ಲಿ. ಈ ಗ್ರಾಮದ ಜನಗಳು ಈಗ ನಮ್ಮ ಮುಂದಿನ ಜೀವನ ಹೆಂಗೆ ಅಂತ ಆತಂಕದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಅರಣ್ಯ ಸಚಿವರು ಹಾಗೂ ಸ್ಥಳೀಯ ಜಿಲ್ಲಾಡಳಿತ ವ್ಯಾಸನಕೇರಿ ಗ್ರಾಮಸ್ಥರ ಕಷ್ಟಕ್ಕೆ ಧಾವಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
3 ವರ್ಷಗಳಿಂದ ಮೂಲ ಸೌಕರ್ಯನೇ ಕಾಣದೆ ಅರಣ್ಯದಂಚಿನಲ್ಲಿ ಬದುಕ್ತಾರೆ. ಆದರೆ ಕಳೆದ 4-5 ವರ್ಷಗಳಿಂದ ಈ ಭಾಗದ ಜನರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. ಏನದು? ಇಷ್ಟು ಅರಣ್ಯದಂಚಿನ ನಿವಾಸಿಗಳ ನೋವಿನ ಕತೆ. ಕರೆಂಟ್ ಇಲ್ಲ, ರೇಷನ್ ಇಲ್ಲ, ಬರೀ ಕಣ್ಣೀರು. ಹೌದು, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವ್ಯಾಸನಕೇರಿ ಗ್ರಾಮ ಸುಮಾರು 70 ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯ ಮರೀಚಿಕೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಬದುಕು ನಡೆಸಿದ್ದ ಕುಟುಂಬಗಳಿಗೆ ಈಗ ಅರಣ್ಯ ಇಲಾಖೆಯ ಆದೇಶ ಆತಂಕ ಸೃಷ್ಟಿಸಿದೆ. ಕಳೆದ 1 ಶತಮಾನದಿಂದ ಇಲ್ಲಿಯ ಗ್ರಾಮಸ್ಥರು ಇಲ್ಲಿಯೇ ಬದುಕು ಬಾಳಿದ್ದಾರೆ. ಆದರೆ ಕಳೆದ 2021ರಲ್ಲಿ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮನೆ ತೆರಿಗೆ ಕಟ್ಟಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿತ್ತು. ಕಾರಣ ಏನು ಅಂದ್ರೆ, ನೀವು ವಾಸ ಮಾಡೋ ಜಾಗ ಮೀಸಲು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಘೋಷಿಸಲಾಗಿದೆ. ಆ ಕಾರಣಕ್ಕಾಗಿ ವ್ಯಾಸನಕೇರಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ದುಡ್ಕಂತೀವಿ, ಬರ್ತೀವಿ, ಮನೆಗೆ ನಮ್ಗೆ ಸವಲತ್ತಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು ರೋಡ್ ತಡದೆ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ. ಎಷ್ಟು ನಾವು ಕಷ್ಟ ಬೀಳ್ತಾ ಇದೀವಿ. ಬರ್ತಾರ ಎಲೆಕ್ಷನ್ ವೋಟ್ ಹೋಗ್ತಾರ. ಇನ್ನು ಈ ಗ್ರಾಮದ ಕೆಲ ಯುವಕರು ಹೇಗಾದ್ರೂ ಮಾಡಿ ನಮ್ಮ ಗೋಳು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ರಂತೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದು ನಮಗೆ ಸಿಕ್ಕಿಲ್ಲ. ನಮಗೆ ಸಿಕ್ಕಿರೋದೇನಂದ್ರೆ ವೋಟರ್ ಐಡಿ, ರೇಷನ್ ಕಾರ್ಡು ಮತ್ತೆ ವಿದ್ಯುತ್ ಸಂಪರ್ಕ ಇಷ್ಟೆಲ್ಲ ಸಿಕ್ಕವ. ಆದ್ರೆ ಓಡಾಡಕ್ ಮೇನ್ ರೋಡ್ ಇಲ್ಲ. ಆಮೇಲೆ ಕೆಳಗಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, ಕೆಳಗಡೆ ಸ್ಕೂಲ್ ಇಲ್ಲ ಸರಿಯಾಗಿ. ಅಂಗನವಾಡಿ ಇವತ್ತುವರೆಗೂ ಒಂದು ಪೋಸ್ಟ್ ಇಲ್ಲ, ಯಾರು ಬಂದ್ ಮಾಡಿಕೊಟ್ಟಿಲ್ಲ ಅಲ್ಲಿ. ಈ ಗ್ರಾಮದ ಜನಗಳು ಈಗ ನಮ್ಮ ಮುಂದಿನ ಜೀವನ ಹೆಂಗೆ ಅಂತ ಆತಂಕದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಅರಣ್ಯ ಸಚಿವರು ಹಾಗೂ ಸ್ಥಳೀಯ ಜಿಲ್ಲಾಡಳಿತ ವ್ಯಾಸನಕೇರಿ ಗ್ರಾಮಸ್ಥರ ಕಷ್ಟಕ್ಕೆ ಧಾವಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ವರ್ಷಗಳಿಂದ ಮೂಲ ಸೌಕರ್ಯನೇ ಕಾಣದೆ ಅರಣ್ಯದಂಚಿನಲ್ಲಿ ಬದುಕ್ತಾರೆ. ಆದರೆ ಕಳೆದ 4-5 ವರ್ಷಗಳಿಂದ ಈ ಭಾಗದ ಜನರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. ಏನದು? ಇಷ್ಟು ಅರಣ್ಯದಂಚಿನ ನಿವಾಸಿಗಳ ನೋವಿನ ಕತೆ. ಕರೆಂಟ್ ಇಲ್ಲ, ರೇಷನ್ ಇಲ್ಲ, ಬರೀ ಕಣ್ಣೀರು. ಹೌದು, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವ್ಯಾಸನಕೇರಿ ಗ್ರಾಮ ಸುಮಾರು 70 ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯ ಮರೀಚಿಕೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಬದುಕು ನಡೆಸಿದ್ದ ಕುಟುಂಬಗಳಿಗೆ ಈಗ ಅರಣ್ಯ ಇಲಾಖೆಯ ಆದೇಶ ಆತಂಕ ಸೃಷ್ಟಿಸಿದೆ. ಕಳೆದ 1 ಶತಮಾನದಿಂದ ಇಲ್ಲಿಯ ಗ್ರಾಮಸ್ಥರು ಇಲ್ಲಿಯೇ ಬದುಕು ಬಾಳಿದ್ದಾರೆ. ಆದರೆ ಕಳೆದ 2021ರಲ್ಲಿ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮನೆ ತೆರಿಗೆ ಕಟ್ಟಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿತ್ತು. ಕಾರಣ ಏನು ಅಂದ್ರೆ, ನೀವು ವಾಸ ಮಾಡೋ ಜಾಗ ಮೀಸಲು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಘೋಷಿಸಲಾಗಿದೆ. ಆ ಕಾರಣಕ್ಕಾಗಿ ವ್ಯಾಸನಕೇರಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ದುಡ್ಕಂತೀವಿ, ಬರ್ತೀವಿ, ಮನೆಗೆ ನಮ್ಗೆ ಸವಲತ್ತಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು ರೋಡ್ ತಡದೆ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ. ಎಷ್ಟು ನಾವು ಕಷ್ಟ ಬೀಳ್ತಾ ಇದೀವಿ. ಬರ್ತಾರ ಎಲೆಕ್ಷನ್ ವೋಟ್ ಹೋಗ್ತಾರ. ಇನ್ನು ಈ ಗ್ರಾಮದ ಕೆಲ ಯುವಕರು ಹೇಗಾದ್ರೂ ಮಾಡಿ ನಮ್ಮ ಗೋಳು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ರಂತೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದು ನಮಗೆ ಸಿಕ್ಕಿಲ್ಲ. ನಮಗೆ ಸಿಕ್ಕಿರೋದೇನಂದ್ರೆ ವೋಟರ್ ಐಡಿ, ರೇಷನ್ ಕಾರ್ಡು ಮತ್ತೆ ವಿದ್ಯುತ್ ಸಂಪರ್ಕ ಇಷ್ಟೆಲ್ಲ ಸಿಕ್ಕವ. ಆದ್ರೆ ಓಡಾಡಕ್ ಮೇನ್ ರೋಡ್ ಇಲ್ಲ. ಆಮೇಲೆ ಕೆಳಗಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, ಕೆಳಗಡೆ ಸ್ಕೂಲ್ ಇಲ್ಲ ಸರಿಯಾಗಿ. ಅಂಗನವಾಡಿ